ಹಲೋ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್. ಇವತ್ತು ನಾನು ನಿಮಗೆ ಇನ್ಸ್ಟಾಗ್ರಾಮ್ ಅಕೌಂಟ್ನ ಹೆಂಗೆ ಕ್ರಿಯೇಟ್ ಮಾಡೋದು ಅದ್ರ ಬಗ್ಗೆ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಓಕೆನಾ? ಹೊಸ ಅಕೌಂಟ್ ಇನ್ಸ್ಟಾಗ್ರಾಮ್ ಅಕೌಂಟ್ನ ಹೆಂಗೆ ಕ್ರಿಯೇಟ್ ಮಾಡೋದು ಅದ್ರ ಬಗ್ಗೆ ನಿಮಗೆ ಫುಲ್ ಮಾಹಿತಿ ನೀಡ್ತೀನಿ. ಫಸ್ಟ್ ನಾವು ಇನ್ಸ್ಟಾಗ್ರಾಮ್ ಆ್ಯಪ್ನ ಓಪನ್ ಮಾಡಬೇಕಾಗುತ್ತೆ. ಇನ್ಸ್ಟಾಗ್ರಾಮ್ ಆ್ಯಪ್ ಓಪನ್ ಮಾಡಿದ್ಮೇಲೆ ನೋಡಿ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ನಮ್ಮದು ಹಳೆ ಅಕೌಂಟ್ ಇದ್ದರೆ ಇಲ್ಲಿ ನಮ್ಮ ID ಪಾಸ್ವರ್ಡು, ಇಮೇಲು ಇಲ್ಲ ನಂಬರ್ ಹಾಕ್ಬಿಟ್ಟು ಇಲ್ಲಿ ಲಾಗಿನ್ ಮಾಡ್ಕೋಬೋದು. ಇಲ್ಲ ಅಂದರೆ ಹೊಸ್ದಾಗಿ ಕ್ರಿಯೇಟ್ ಮಾಡಬೇಕಂದ್ರೆ ನೋಡಿ ಇದು ಇದೆ ಅಲ್ವಾ, ಕ್ರಿಯೇಟ್ ನ್ಯೂ ಪಾಸ್ವರ್ಡ್, ಅದನ್ನು ಕ್ಲಿಕ್ ಮಾಡಿದ ಮೇಲೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ನಾವಿಲ್ಲಿ ಫೋನ್ ನಂಬರು ಕೊಟ್ಟರೆ ಒಂದು ಕ್ರಿಯೇಟ್ ಮಾಡ್ಬೋದು. ಇಲ್ಲ ಈ ಕೆಳಗೆ ಇಮೇಲ್ ID ಕೊಟ್ಬಿಟ್ಟು ಅದು ಕ್ರಿಯೇಟ್ ಮಾಡ್ಬೋದು. ಓಕೆನಾ? ನೋಡಿ ನಾವು ಇಮೇಲ್ ID ಕೊಟ್ಬಿಟ್ಟು ಕ್ರಿಯೇಟ್ ಮಾಡೋಣ. ಇಮೇಲ್ ಐ ಡಿ ಹೊಡಿಯೋಣ. ಇಮೇಲ್ ಐ ಡಿ ಹೊಡ್ಬಿಟ್ಟು ನೆಕ್ಸ್ಟ್ ಹೊಡಿಯೋಣ. ಕನ್ಫರ್ಮೇಷನ್ ಕೋಡ್ ಬರುತ್ತೆ ಒಂದು. ನಮ್ಮ ಇಮೇಲಿಗೆ ಒಂದು ಕನ್ಫರ್ಮೇಷನ್ ಕೋಡ್ ಬರುತ್ತೆ, ಬಂದಿದೆ ನೋಡಿ. ಅದನ್ನು ಆ್ಯಡ್ ಮಾಡೋಣ. ಆ್ಯಡ್ ಮಾಡಿಬಿಟ್ಟು ನೆಕ್ಸ್ಟ್ ಕೊಡೋಣ. ಓಕೆ, ನೆಕ್ಸ್ಟ್ ಕೊಟ್ಟ ತಕ್ಷಣ ನಮ್ಮ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ತಾರೆ. ಯಾವ್ದಾದ್ರು ಹಾಕ್ಬೋದು ನೀವು. ನಾನೇನೋ ಒಂದು ಹಾಕಿದ್ದೀನಿ. ಪಾಸ್ವರ್ಡ್ ಹಾಕಿದ್ಮೇಲೆ ಒಂದು ನಾವು ನೆಕ್ಸ್ಟ್ ಕೊಡೋಣ. ನೆಕ್ಸ್ಟ್ ಕೊಡ್ಮೇಲೆ ನಮ್ಮದು ಸೇವ್ ಯುವರ್ ಲಾಗಿನ್ ಇನ್ಫಾರ್ಮೇಷನ್ ಸೇವ್ ಮಾಡಬೇಕಾ ಇಲ್ಲ ಬೇಡ ಅಂತ ಎರಡು ಆಪ್ಷನ್ ಬರುತ್ತೆ ನೋಡಿ. ಸೇವ್ ಮಾಡ್ಬೋದು, ಇಲ್ಲ ನಾಟ್ ನಾವು ಬೇಡ ಅಂತ ಮಾಡ್ಬೋದು. ನಾವು ಸೇವ್ ಮಾಡ್ಕೊಳ್ಳೋಣ. ಓಕೆ, ಡೇಟ್ ಆಫ್ ಬರ್ತು. ಓಕೆ, ನಿಮ್ಮ ಡೇಟ್ ಆಫ್ ಬರ್ತ್ ಏನಿದೆ ಅದನ್ನು ಆ್ಯಡ್ ಮಾಡಿ. ಡೇಟ್ ಆಫ್ ಬರ್ತ್ ಆ್ಯಡ್ ಮಾಡಿ ಸೆಟ್ ಇದೆಯಲ್ಲ, ಸೆಟ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ನೆಕ್ಸ್ಟ್ ಆಪ್ಷನ್ಸ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಮುಂದೆ ಹೋದ್ಮೇಲೆ ನಿಮ್ಮ ಹೆಸರೇನು ಅದನ್ನು ಕ್ಲಿಕ್ ಮಾಡಿ. ನಿಮ್ಮ ಹೆಸರೇನಿದೆ ಅದನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ಆಪ್ಷನ್ಸ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಯೂಸರ್ ನೇಮ್ ಬರುತ್ತೆ, ಅದನ್ನು ಸೆಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ಮೇಲೆ ಏನೆಂದು ನಮ್ಮ ಪಾಲಿಸಿಗಳನ್ನ ಅಗ್ರಿ ಮಾಡ್ತೀರಾ ಅಂತ ಒಂದು ಈ ಥರ ಅಗ್ರಿ ಅಂತ ಬರುತ್ತೆ. ಅಗ್ರಿ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸ್ವಲ್ಪ ವೇಟ್ ಮಾಡಿ, ಲೋಡ್ ತಗೋತಾ ಇದೆ ಮಾಡಿ. ಓಕೆ, ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಆ್ಯಡ್ ಪಿಕ್ಚರ್ ಅಂತ ಅದು ಸ್ಕಿಪ್ ಮಾತ್ರ ಮಾಡ್ಬೋದು. ಇಲ್ಲ ಪಿಕ್ಚರ್ ಆ್ಯಡ್ ಮಾಡಬೇಕಂದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಚೂಸ್ ಫ್ರಮ್ ಗ್ಯಾಲರಿ ಕ್ಲಿಕ್ ಮಾಡಿ, ಅಲೋ ಕೊಡಿ. ಯಾವುದೊಂದು ಪಿಕ್ಚರನ್ನ ಸೆಲೆಕ್ಟ್ ಮಾಡಿಬಿಟ್ಟು ಡನ್ ಆಪ್ಷನ್ಸ್ ಇದೆಯಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಟ್ ಸ್ಲೋ ಇದ್ದಾಗ ಸ್ವಲ್ಪ ಲೋಡ್ ಆಗಿ ಲೇಟ್ ಆಗುತ್ತೆ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ. ವೆಲ್ಕಮ್ ಟು ದ ನೋಡಿ ನಮ್ಮದು ಕ್ರಿಯೇಟ್ ಆಗಿದೆ. ಮತ್ತು ಒಂದು ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ನೆಕ್ಸ್ಟ್ ಅಂತ ಆಪ್ಷನ್ಸ್ ಇದೆ ಅಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಿ. ಗೆಟ್ ಫೇಸ್ಬುಕ್ ಸಜೆಷನ್ ಏನೋ ತಗೋತೀರ ಅಂತ ಬರುತ್ತೆ. ಕಂಟಿನ್ಯೂ ಅದು ಮಾಡ್ಬೋದು, ಇಲ್ಲ ಸ್ಕಿಪ್ ಆಪ್ಷನ್ಸ್ ಇದೆಯಲ್ಲ ಅದನ್ನು ಸ್ಕಿಪ್ ಮಾಡಿ. ಫಾಲೋ ಫ್ರೆಂಡ್ಸು ಅದನ್ನು ಸ್ಕಿಪ್ ಮಾಡಿ. ನೋಡಿ ಈ ಥರ ಒಂದು ನಮ್ಮದು ಯೂಸರ್ ID ಬರುತ್ತೆ. ಶೇರ್ ಮಾಡ್ತೀರಾ ಅಂತ ಬರುತ್ತೆ, ಅದನ್ನು ಸ್ಕಿಪ್ ಮಾಡಿ. ಸ್ಕಿಪ್ ಮಾಡಿದಾಗ ನೋಡಿ ಈ ಥರ 5 ಫಾಲೋವರ್ಸ್ನ ಯಾರು ಮಾಡ್ತೀರಾ ನೀವು ಅಂತ ಒಂದು ಆಪ್ಷನ್ ಬರುತ್ತೆ, 5 ಫಾಲೋವರು. ಅದ್ಮೇಲೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ ರನ್ ಆನ್ ನೋಟಿಫಿಕೇಷನ್ ಆನ್ ಅದು ಮಾಡ್ಕೊಳ್ಳಿ. ಇಲ್ಲ ಸ್ಕಿಪ್ ಆಪ್ಷನ್ ಇದೆಯಲ್ಲ ಸ್ಕಿಪ್ ಮಾಡಿದ್ಮೇಲೆ ನೋಡಿ ಈ ಥರ ಒಂದು ನಮ್ಮ ಇನ್ಸ್ಟಾಗ್ರಾಮ್ ID ನಾವು ಓಪನ್ ಮಾಡಿದ್ವಿ. ಆಮೇಲೆ ಕೆಳಗಡೆ ಕೆಲವೊಂದು ಸೆಟ್ಟಿಂಗ್ಗಳಿರ್ತವೆ, ಅದನ್ನು ಸೆಟ್ಟಿಂಗ್ ಮಾಡಬೇಕಂದ್ರೆ ನೋಡಿ ಇಲ್ಲೊಂದು ಆಪ್ಷನ್ಸ್ ಇಲ್ಲಿದೆಯಲ್ಲ ಕೆಳಗಡೆ ಲೋಗೋ, ಅದ್ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಮ್ಮ ಪ್ರೊಫೈಲ್ನ ಎಡಿಟ್ ಮಾಡ್ಕೋಬೋದು. ನೋಡಿ ಇಲ್ಲಿ ಆಪ್ಷನ್ಸ್ ಇದೆ, ಎಡಿಟ್ ಯುವರ್ ಪ್ರೊಫೈಲು, ಅದ್ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೋಡಿ ಈ ಥರ ಎಲ್ಲ ಆಪ್ಷನ್ಸ್ಗಳಿದ್ದಾವೆ. ಹೆಸರಿದೆ, ನಮ್ಮ ಯೂಸರ್ ID ಇದೆ, ಪ್ರೊನೌನ್ಸು ನಮ್ಮ ಬಯೋ ಏನು ಬೇಕಾದ್ರೂ ಬರೀಬೋದು. ನಮ್ಮ ಬಯೋನ ಏನಾದರೂ ಲಿಂಕ್ಗಳು ನಮ್ಮದು ಫೇಸ್ಬುಕ್ಕು ಇಲ್ಲ ಇನ್ಸ್ಟಾಗ್ರಾಮ್ದು ಲಿಂಕ್ಗಳನ್ನ ನಾವು ಆ್ಯಡ್ ಮಾಡ್ಕೋಬೋದು. ಇಲ್ಲಿ ಬ್ಯಾನರ್ ಇದೆ, ನಾವು ಬ್ಯಾನರ್ಗಳನ್ನ ಅದಕ್ಕೆ ಆ್ಯಡ್ ಮಾಡ್ಬೋದು. ಓಕೆ, ಈ ಥರ ಆಪ್ಷನ್ಸ್ಗಳಿರ್ತವೆ. ನಾವು ಅವನ್ನ ನಮ್ಮ ಪ್ರಕಾರದಲ್ಲಿ ನಾವು ಆ್ಯಡ್ ಮಾಡ್ಕೋಬೋದು. ಓಕೆನಾ? ನೋಡಿ ಫ್ರೆಂಡ್, ಒಂದು ಹೊಸದಾಗಿ ಇನ್ಸ್ಟಾಗ್ರಾಮ್ ಐಡಿನ ಕ್ರಿಯೇಟ್ ಮಾಡಬೇಕಂದ್ರೆ ಈ ಥರ ಪ್ರೊಸೀಜರ್ನ ಫಾಲೋ ಮಾಡಬೇಕಾಗುತ್ತೆ.
ಓಕೆ ಫ್ರೆಂಡ್, ನಮ್ಮ ವೀಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ನ ತಪ್ಪದನ್ನೇ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್. ನಾವು ಇದೇ ಥರ ವೀಡಿಯೋನ ನಿಮಗೆ ಮಾಡಿಬಿಟ್ಟು ಕಷ್ಟಪಟ್ಟು ಹಾಕ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್. ಬಾಯ್ ಬಾಯ್.